ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಂಜಲಿ ಕೊಲೆ ಪ್ರಕರಣ ಆಸ್ಪತ್ರೆ ಎದುರು ಮೃತ ಅಂಜಲಿ ಕುಟುಂಬಸ್ಥರು ಆಕ್ರಂದಿಸ್ತಾ ಇದ್ದಾರೆ. ಏಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಕುಟುಂಬಸ್ಥರ ಗೋಳಾಟ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿದ್ದಂಥ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಎದುರು ಮೃತ ಅಂಜಲಿ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಪಾಪ ಏಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಕುಟುಂಬಸ್ಥರು ಗೋಳಾಟ ನೋಡೋದಕ್ಕಾಗ್ತಾ ಇಲ್ಲ. ಹೈದರಾಬಾದ್ನಿಂದ ಯಾದಗಿರಿಗೆ ಅಂಜಲಿ ಶವವನ್ನು ಸ್ಥಳಾಂತರ ಮಾಡಲಾಗುತ್ತೆ. ಏಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಪೋಸ್ಟ್ ಮಾರ್ಟಮ್. ನಮಗೆ ನ್ಯಾಯ ಕೊಡಿಸಿ, ಇಲ್ಲದೆ ಹೋದ್ರೆ ನಮಗೆ ಶೂಟ್ ಮಾಡಿ. ಆಸ್ಪತ್ರೆ ಎದುರು ಅಂಜಲಿ ಅತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಸಮಾಜ ಕಲ್ಯಾಣ ಅಧಿಕಾರಿ ಅಂಜಲಿ ಅವರಿಗೆ ಹಿಂಗಾಗ್ಬಿಟ್ರೆ ಅವ್ರನ್ನೇ ಕೊಲೆ ಮಾಡಿದಾರಂತೆ. ಸೊ ಈಗ ಅವ್ರನ್ನೇ ಈ ರೀತಿಯ ಕೊಲೆ ಮಾಡಿದ್ದಾರೆ ಅಂದ್ರೆ ಜನಸಾಮಾನ್ಯರ ಗತಿ ಏನು? ಹೈದರಾಬಾದ್ನಿಂದ ಯಾದಗಿರಿಗೆ ಅಂಜಲಿ ಶವ ಸ್ಥಳಾಂತರ ಮಾಡಲಾಗಿದೆ. ಏಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ನಮಗೆ ನ್ಯಾಯ ಕೊಡಿಸಿ, ಇಲ್ಲದೆ ಹೋದರೆ ನಮಗೂ ಕೂಡ ಶೂಟ್ ಮಾಡಬಿಡಿ ಅಂತ ಹೇಳಿ ಆಸ್ಪತ್ರೆ ಎದುರು ಅಂಜಲಿಯ ಅತ್ತೆ ಗೋಳಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಪಾಪ. ಶೂಟ್ ಮಾಡ್ರಿ, ನನ್ನ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸರ್, ನಮಗೆ ಶೂಟ್ ಮಾಡ್ರಿ. ನಾನು ಯಾಕೆ ಬದಕ್ಬೇಕ್ರಿ ಸರ್? ನಾ ಯಾಕೆ ಬದಬೇಕು? ನಮ್ಮ ಸಚಿ ಲೇಬರ್ ಆಫೀಸರ್ ಓದ್ತಾಡ್ರಿ ಸರ್, ಮಕ್ಕಳು ಸಾಲಿಗೆ ಹೋಗ್ತಾರೆ. ನಾ ಯಾಕೆ ಬದಕ್ಬೇಕ್ರಿ? ಒಂದೇ ಮಗ ಉಳ್ದದ್ರಿ, ನನಗೆ 5 ಗಂಟೆ ಮಕ್ಕಳ್ರಿ, ಒಂದೇ ಉಳ್ದದ. ಯಾರು ಅವರೇ ರೀ ಸರ್? ಅವ ಶಂಕರ ವಿಜಯ ಇಬ್ರು ರೀ. ಆ ಹುಡುಕಿಯವ್ರಿಗೆ ಏನು ರೀ ಸರ್, ರೊಕ್ಕ ಕೊಡ್ತಾರೆ, ಅವ್ರು ಬರೇಬೇಕಾಗ್ತದಲ್ರಿ. ದುಡ್ಡಿನ ಆಸೆಗೆ ಅವ್ರು ಬರ್ತಾರೆ ರೀ. ಮೇನ್ ಇದ್ದವ್ರೆ ಅವರೇ ಸರ್. ಅವ್ರೇನು ಹಂಗೆ ದುಡ್ಡಿನ ಆಸೆಗೆ ಬರ್ತಾರಂತ ಹೇಳ್ತೀನಿ ರೀ ಸರ್ ನಾನು. ಹಂಗೆ ಹೇಳಲ್ಲ ನಾನು. ಮತ್ತು ಈ ಆಸೆಗೆ ಯಾರು ಮಕ್ಕಳಿಗೆ ಕೊಟ್ಟು ಬರೋರೇ ಅಲ್ರಿ. ಅವ್ರಿಗೇನು ಅವ್ರು ನಮ್ಗೆ ಪರಿಚಯನೂ ಇಲ್ರಿ. ಅವರು ಹುಡ್ದವ್ರಿ ಮಗ ಅವರು ಬೇರೆಯವ್ರಿಗೆ ಹಚ್ತಾರೆ ರೀ. ವಿಜಯ್ ಶಂಕರೇ ಏನು ಸುಮ್ಮನೆ ರೀ. ಸ್ವಲ್ಪ ಅಧ್ಯಕ್ಷ ಆದ್ರಲ್ರಿ, ನಮ್ಮ ಮಗನೂ ಆಗಿನ್ರಿ ಗಿರೀಶನ ರೀ. ಆಮೇಲೆ ಮತ್ತು ನಮ್ಮ ಸೊಸಿ ಆದ್ರಿ ಸರ್. ಶಾಬಾದ್ನಾಗ ಒಂದ್ಸಲ ಎಲೆಕ್ಷನ್ ನಿಂತೀನಿ ರೀ ನಮ್ಮ ಮಗನು. ಅದು ಅಷ್ಟೇ ನೋಡಿ ಹೊಟ್ಟೆ ಕಿಚ್ಚಾರಿ ಸರ್. ನಮ್ಮ 500 ಮಿನಿಸ್ಟ್ರ್ ಇದ್ರಲ್ರಿ ರೀ, ಲೇಬರ್ ಮಿನಿಸ್ಟ್ರ್ ಇದ್ರು ಗುರುನಾಥ್ ಅವ್ರಿಗೆ. ಜರ ಚಲೋ ಆಗ್ತಾ ಬಂದೆ ನೋಡಿ. ಇದು ಮೊದಲಂತೂ ಬಡತನ ನಿಂತು ನೋಟಿಸ್. ಸೊ 12ನೇ ತಾರೀಕು ಬೆಳಗ್ಗೆ ಸುಮಾರು 10:15 ಸಮಯದಲ್ಲಿ ನಮ್ಮ ತಾಲೂಕಾ ಸೋಷಲ್ ವೆಲ್ಫೇರ್ ಆಫೀಸ್ಗೆ ಹೋಗುವ ರಸ್ತೆ ಮೇಲೆ ಅಂಜಲಿ ಗಂಡ ಗಿರೀಶ್ ಅನ್ನೋರ್ದು ಭೀಕರವಾಗಿ ಹಲ್ಲೆ ಆಗುತ್ತೆ. ಸೊ ಅವ್ರಿಗೆ ಒಂದು 5 ಜನ ಸೇರಿ ಮಾರಕಾಸ್ತ್ರಗಳಿಂದ ಚಾಕು ಮತ್ತು ತಳವಾರಿಂದ ಹಲ್ಲೆ ಮಾಡ್ತಾರೆ. ಸೊ ಅದಾದಮೇಲೆ ಅವರು ಅಲ್ಲಿಂದ ವೆಹಿಕಲ್ನಲ್ಲಿ ಪರಾರಿ ಆಗ್ತಾರೆ. ಸೊ ನಾವು ಸ್ಥಳಕ್ಕೆ ವಿಸಿಟ್ ಮಾಡಿ ಮತ್ತು ಫಸ್ಟು ಅವರು ಜೊತೆಗೆ ಇದ್ದಿದ್ದು ಡ್ರೈವರ್ ಅಜ್ಮೀರ್ ಅನ್ನೋರು ಕೂಡಲೇ ಅವ್ರನ್ನ ತೊಗೊಂಬಂದು ಹಾಸ್ಪಿಟಲ್ಗೆ ದಾಖಲು ಮಾಡ್ತಾರೆ. ದಾಖಲು ಮಾಡಿದ್ಮೇಲೆ ಅವರಿಗೆ ಭಾಳ ಕ್ರಿಟಿಕಲ್ ಇರುತ್ತೆ. ಸೊ ಗುಲ್ಬರ್ಗ ಹಾಸ್ಪಿಟಲ್ಗೆ ರೆಫರ್ ಆಗಿ ಅವರು ಈಗ ನಿನ್ನೆ ಸಂಜೆ ಸುಮಾರು 7:30 ಸಮಯದಲ್ಲಿ ತೀರ್ಕೊಂಡಿದ್ದಾರೆ. ಸೊ ಈ ಕುರಿತು ನಾವು CCTV ಮತ್ತು ಇದೆಲ್ಲ ಪರಿಶೀಲನೆ ಮಾಡಿ ನಿನ್ನೆ ಒಂದು 4 ಜನನ ಅರೆಸ್ಟ್ ಮಾಡಿದ್ದೀವಿ, ಯಾರು ಕೃತ್ಯದಲ್ಲಿ ಭಾಗಿಯಾಗಿರೋದು. ಸೊ ಆ 4 ಜನನ ನಾವು ಅರೆಸ್ಟ್ ಮಾಡಿದ್ವಿ. ಮುಂದೆ ನಾವು ಅದರಲ್ಲಿ ಇನ್ನೂ ಹೆಚ್ಚಿನ ಜನ ಯಾರಿದ್ದಾರೆ ಅಥವಾ ಯಾರು ಇದರಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ನಿಜಕ್ಕೂ ಬೇಸರದ ಸಂಗತಿ ಇದು. ಈಗ ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಪೊಲೀಸ್ನವರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಇದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಏನು ಶಹಾಬಾದ್ ನಗರಸಭೆ ಮಾಜಿ ಅಧ್ಯಕ್ಷೆ, ಅದೇ ರೀತಿಯಾಗಿ ಯಾದಗಿರಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಂತ ಅಂಜಲಿ ಅವರ ಕೊಲೆ ಘಟನೆ ಏನಂತಂದ್ರೆ ಈ 12ರಂದು ಅಂಜಲಿ ಮೇಲೆ ಹಲ್ಲೆ ಕೂಡ ಆಗಿತ್ತು. ಅಂಜಲಿ ಕೂಡ ನಿನ್ನೆ ರಾತ್ರಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಳು. ಪ್ರಮುಖವಾಗಿ ಕೊಲೆಗೆ ಹಳೆಯ ವೈಷಮ್ಯ ಕೂಡ ಬೆಳಕಿಗೆ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಂಜಲಿ ಕೊಲೆ ಆಗಿತ್ತು, ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಲೇ ಯಾದಗಿರಿ ನಗರ ಪೊಲೀಸರು 4 ಪ್ರಮುಖ ಸುಪಾರಿ ಹಂತಕರನ್ನು ಬಂಧಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೊಲೆಗೆ ಸುಪಾರಿ ನೀಡಿದರೆ ಅವರ ಆರೋಪಿಗಳಾದಂತಹ ವಿಜಯಕುಮಾರ್ ಶಂಕರ್ ಅವರನ್ನು ಕೂಡ ಬಂಧನ ಮಾಡಬೇಕು.
ಶಂಕರ್, ಅದೇ ರೀತಿಯಾಗಿ ವಿಜಯ್ ಅವರು, ಅಂಜಲಿ ಪತಿರಾಯ ಗಿರೀಶ್, ಅದೇ ರೀತಿಯಾಗಿ ಅಂಜಲಿ ಅವರ ಮೈದುನ ಅವರನ್ನು ಕೂಡ ಈ ಹಿಂದೆ ಕೂಡ ಕೊಲೆ ಕೂಡ ಮಾಡಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಳೆ ವೈಷಮ್ಯ ಇಟ್ಟುಕೊಂಡು ಇವರು ಈಗಾಗಲೇ 3 ಕೊಲೆಗಳನ್ನು ಮಾಡಿದ್ದಾರೆ. ಹೀಗಾಗಿ ಈ ಘಟನೆಯಿಂದ ಇಡೀ ಅಂಜಲಿ ಕುಟುಂಬಸ್ಥರು ಅಕ್ಕ ಏನು ಕಣ್ಣೀರು ಕೂಡ ಹಾಕ್ತಾ ಇದ್ರೆ, ನಮಗೆ ರಕ್ಷಣೆ ಇಲ್ಲದಂತಾಗಿದೆ, ಹೀಗಾಗಿ ನಮಗೆ ನ್ಯಾಯ ಸಿಗಬೇಕು, ಇಲ್ಲದಿದ್ರೆ ನಮ್ಮನ್ನೇ ಶೂಟ್ ಮಾಡಿ ಎಂದು ಅಂಜಲಿ ಅವರ ಅತ್ಯಂತ ಸರೋಜಬಾಯಿ ಕೂಡ ತನ್ನ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾಳೆ. ಹೀಗಾಗಿ SP ಪ್ರತ್ಯುಕ್ ಶಂಕರ್ ಅವರು ಕೂಡ ಈಗಲೇ ಮೃತ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಒಂದು ಭರವಸೆಯನ್ನು ಕೂಡ ನೀಡಿದರೆ, ಯಾವುದೇ ಕಾರಣಕ್ಕೂ ಭಯಪಡಬೇಡಿ, ನಾವು ನಿಮ್ಮ ರಕ್ಷಣೆಗೆ ಬದ್ಧರಾಗಿದ್ದೀವಿ, ಅದೇ ರೀತಿಯಾಗಿ ಉಳಿದಂತ ಆರೋಪಿಗಳನ್ನು ಕೂಡ ಬಂಧನ ಮಾಡುತ್ತೆಂಬ ಭರವಸೆಯನ್ನು ಕೂಡ ನೀಡಿದ್ದಾರೆ. ರಾಮ್. ಓಕೆ, ಥ್ಯಾಂಕ್ ಯು ನಾಗಪ್ಪ ಮಾಲಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ.